ದೇವರು ಪ್ರೀತಿಸುವ ಪ್ರೀತಿಯ ಜೀವವಾಕ್ಯ ಕಾರ್ಯಕ್ರಮದ ವೀಕ್ಷಕರಿಗೆ ಸ್ವಾಗತ ಬಯಸಿ ಬನ್ನಿರಿ. ಇವತ್ತು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ಒಂದು ಸಂದೇಶ ಯಥಾ ಪ್ರಕಾರವಾಗಿ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದರ ಬಗ್ಗೆ ನಾವು ಮುಂದುವರಿಸ್ತಿದ್ದೇವೆ. ಇವತ್ತಿನ ದಿವಸ 16ನೇ ಸಂಚಿಕೆ ಅಥವಾ ಸಂದೇಶ ನಾವು ನೋಡ್ಕೊಳ್ಳಿಕ್ಕಿದ್ದೇವೆ. ಅದು ಕೂಡ ದೇವರ ಸ್ವರವನ್ನು ಕೇಳಿಸಿಕೊಳ್ಳೋದು ಹೇಗೆ ಎನ್ನುವ ವಿಷಯದಲ್ಲಿ ಇರುವಂಥದ್ದು. ಆದರೆ ಇವತ್ತಿನ ಒಂದು ವಿಶೇಷ ಏನಂತ ಹೇಳಿದರೆ, ದೇವದರ್ಶನ ಗುಡಾರದಿಂದ ದೇವರು ದೇವದರ್ಶನ ಗುಡಾರದಿಂದ ದೇವರು ಮಾತಾಡೋದು. ಆ ದಿವಸಗಳಲ್ಲಿ ಈ ದೇವದರ್ಶನ ಗುಡಾರ ಅಂತ ಹೇಳ್ಬಿಟ್ಟು ಒಂದು ಗುಡಾರ ಕಟ್ಬಿಟ್ಟಿರ್ತಿದ್ರು. ಅದರೊಳಗಿಂದ ದೇವರು ಮಾತಾಡ್ತಾ ಇದ್ರಂತೆ. ಆದ ಕಾರಣ ದೇವದರ್ಶನ ಗುಡಾರದಿಂದ ದೇವರು ಮಾತಾಡುವುದು. ಹೇಗೆ ದೇವರು ದೇವದರ್ಶನ ಗುಡಾರದ ಮುಖಾಂತರವಾಗಿ ಮಾತಾಡಿದರು ದೇವಜನರ ಜೊತೆಯಲ್ಲಿ ಅನ್ನುವಂಥ ವಿಷಯವನ್ನು ನಾವು ನೋಡಿಕೊಳ್ಳಿಕ್ಕಿದ್ದೇವೆ. ದೇವ ದರ್ಶನ ಗುಡಾರ, ಇದರ ಮುಖಾಂತರವಾಗಿ ದೇವರು ಹೇಗೆ ಮಾತಾಡಿದರು ಅನ್ನುವಂಥ ವಿಷಯವನ್ನು ನಾವು ನೋಡಿಕೊಳ್ಳಿಕ್ಕಿದ್ದೇವೆ. ಈ ದೇವದರ್ಶನ ಗುಡಾರದಲ್ಲಿ ಕೆಲವು ಉಪಕರಣಗಳಿದ್ದವು, ಕೆಲವು ಸಣ್ಣ ವಸ್ತುಗಳು, ಬೇರೆ ಬೇರೆ ವಿಧವಾದಂಥ ವಸ್ತುಗಳಿದ್ದವು. ಒಂದು 7 ವಸ್ತುಗಳಿದ್ದವು. ಆದ್ದರಿಂದ ದೇವರು ಈ ಒಂದೊಂದು ವಸ್ತುಗಳ ಮುಖಾಂತರವಾಗಿ ಅಥವಾ ಉಪಕರಣಗಳ ಮುಖಾಂತರವಾಗಿ ದೇವರು ಯಾವ ರೀತಿಯಾಗಿ ಮಾತಾಡಿದರು ಅನ್ನುವಂಥದ್ದನ್ನು ನಾವು ನೋಡಿಕೊಳ್ಳಿಕ್ಕಿದ್ದೇವೆ. ಆದ್ದರಿಂದ ಇದನ್ನೆಲ್ಲ ನಾನು ಬರೆಯುವಾಗ ದೇವರ ವಾಕ್ಯದಿಂದ ಇಂಥ ಪುಸ್ತಕ, ಇಂಥ ಅಧ್ಯಾಯ, ಇಂಥ ವಚನ ಅಂತ ಬರೆಯುವಾಗ ದಯವಿಟ್ಟು ತಾವು ಕೂಡ ಬರೆದಿಟ್ಕೊಳ್ಬೋದು. ಸಾಧ್ಯವಾದರೆ ನಿಮ್ಮ ಮೊಬೈಲ್ನಿಂದ ಒಂದು ಸ್ಕ್ರೀನ್ಶಾಟ್ ಕೂಡ ತೆಗೆದುಕೊಂಡು ಅದನ್ನು ನೀವು ಧ್ಯಾನ ಮಾಡ್ಬೋದು, ಇತರರ ಹತ್ರ ನೀವು ಚರ್ಚೆ ಮಾಡ್ಬೋದು, ಮತ್ತು ನಮ್ಮ ಹತ್ರ ಕೂಡ ಪ್ರಶ್ನೆಗಳು ಏನಾದರೂ ಇದ್ದಲ್ಲಿ ದಯವಿಟ್ಟು ಸಂಪರ್ಕಿಸ್ಬೋದು. ಮೊದಲನೇದಾಗಿ ದೇವದರ್ಶನ ಗುಡಾರದಿಂದ ದೇವರು ಯಾವ ರೀತಿಯಾಗಿ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ನೋಡುವಾಗ, ಮೊದಲನೇದಾಗಿ ಯಜ್ಞವೇದಿ ಅಂತ ಹೇಳ್ಬಿಟ್ಟು ಒಂದು ಉಪಕರಣವಿತ್ತು. ಆದ್ದರಿಂದ ದೇವರು ಈ ಯಜ್ಞವೇದಿಯ ಮುಖಾಂತರ ದೇವರು ಮಾತಾಡ್ತಾ ಇದ್ರಂತೆ. ಅದರ ಮುಖಾಂತರವಾಗಿ ಅಂದರೆ ಅದರಿಂದ ಅಲ್ಲ, ಅದನ್ನು ಒಂದು ಸೂಚಿತವಾದಂಥ ಒಂದು ಉಪಕರಣವಾಗಿ ಇಟ್ಕೊಂಡು ಅದರ ಮುಖಾಂತರವಾಗಿ ಮಾತಾಡ್ತಾ ಇದ್ರು. ಹೇಗೆ ಅಂತ ನಾವು ನೋಡೋಣ. ಯಜ್ಞವೇದಿಯ ಮುಖಾಂತರ ದೇವರು ಮಾತಾಡುವುದು, ಯಜ್ಞವೇದಿ ಮುಖಾಂತರವಾಗಿ ದೇವರು ಮಾತಾಡುವುದು. ವಿಮೋಚನ ಕಾಂಡ ಅಂತ ಹೇಳ್ಬಿಟ್ಟು ದೇವರ ವಾಕ್ಯದಲ್ಲಿ ಒಂದು ವಾಕ್ಯ ಭಾಗ ಉಂಟು. ಅದನ್ನು 29ನೇ ಅಧ್ಯಾಯ ವಿಮೋಚನ ಕಾಂಡ, ಅದನ್ನು ಶಾರ್ಟ್ ಫಾರ್ಮ್ ಆಗಿ ನಾನು ಬರಿತೀನಿ. 29ನೇ ಅಧ್ಯಾಯದಲ್ಲಿ 27ನೇ ವಚನ, 42ನೇ ವಚನ, 43ನೇ ವಚನ, 44ನೇ ವಚನ ಕೂಡ ಈ ವಾಕ್ಯಗಳಲ್ಲಿ ಏನಂತ ಬರೆದಿದೆ ಅಂತ ಹೇಳಿದ್ರೆ, ದೇವರು ಈ ರೀತಿಯಾಗಿ ಒಂದು ಯಜ್ಞವೇದಿಯನ್ನು ಮಾಡಿಡ್ರಿ ಅಂತ ಹೇಳ್ಬಿಟ್ಟು ಆಜ್ಞೆ ಕೊಟ್ಟರು. ಆಜ್ಞೆ ಕೊಟ್ಬಿಟ್ಟು ಏನಂತ ಹೇಳ್ತಾರೆ 27ನೇ ವಚನದಲ್ಲಿ, ನೀವು ಆರೋನ್ನ ಮಕ್ಕಳು ಅಂದರೆ ಮಹಾಯಾಜಕನು, ನೀವು ಈ ರೀತಿಯಾಗಿ ಒಂದು ಯಜ್ಞವೇದಿಯನ್ನು ನೀವು ಕಟ್ಟಬೇಕು. ಮತ್ತು ಆ ಮೂಲಕವಾಗಿ ದೇವರು ಮಾತಾಡ್ತಾ ಇದ್ರು. ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು ನೋಡುವಾಗ, ನಾನು ದೇವದರ್ಶನದ ಗುಡಾರವನ್ನು, ಯಜ್ಞವೇದಿಯನ್ನು ಪರಿಶುದ್ಧ ಸ್ಥಳವಾಗುವಂತೆ ಮಾಡುವೇನು ನೋಡ್ರಿ. ಆಮೇಲೆ ದೇವರು ಹೇಳ್ತಾರೆ, ಅಲ್ಲಿಂದ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ ಅಂತ. ವಾವ್, ಅಲ್ಲಿಯೇ ನಾನು ಇಸ್ರಾಯೇಲರಿಗೆ
ದರ್ಶನ ಕೊಡುವೆನು. ನೋಡ್ರಿ, ಈ ಒಂದು ಪದ ದೇವ ದರ್ಶನ ಗುಡಾರ. ದೇವರು ತನ್ನ ದರ್ಶನವನ್ನು ಕೊಟ್ಬಿಟ್ಟು ದೇವರು ಮಾತಾಡ್ತಾ ಇದ್ರಂತೆ. ಈ ಯಜ್ಞವೇದಿಯ ಬಗ್ಗೆ ಒಂದು ಮಾತು ನಾನು ಹೇಳಲೇಬೇಕು. ಅದೇನಂತ ಹೇಳಿದ್ರೆ, ಯಜ್ಞವೇದಿ ಇರುವಂಥದ್ದು ಏನಂದರೆ ಯಜ್ಞ ಮಾಡಲಿಕ್ಕೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಅದೇನಂತ ಹೇಳಿದ್ರೆ ಯಜ್ಞಂ ಸರ್ವಂ ಪ್ರತಿಷ್ಠಿತಂ, ಅಂದರೆ ಯಜ್ಞವು ಎಲ್ಲವನ್ನು ಶುದ್ಧ ಮಾಡ್ತದೆ ಅಂತ ಹೇಳ್ಬಿಟ್ಟು. ಹಾಗಾದರೆ ಯಜ್ಞವೇದಿಯ ಮೇಲೆ ಒಂದು ಪ್ರಾಣಿಯನ್ನು ಆ ದಿವಸಗಳಲ್ಲಿ ನಮ್ಮ ಕಲಾಚಾರ ಒಂದು ಆಗಿತ್ತು. ಅದೇನೆಂದರೆ ಸಂಸ್ಕೃತಿ, ಕಲಾಚಾರ, ಪದ್ಧತಿ, ಬಲಿಯನ್ನು ಸಮರ್ಪಿಸಿ ಪಾಪ ಪರಿಹಾರವನ್ನು ಹೊಂದುವುದು ಅಂತ ಹೇಳ್ಬಿಟ್ಟು. ಆ ರೀತಿಯಾಗಿ ಯಹೂದ್ಯರು ಕೂಡ ಮಾಡ್ತಾಯಿದ್ರು. ಆ ಮೂಲಕವಾಗಿ ದೇವರು ಮಾತಾಡ್ತಿದ್ರು. ನೋಡ್ರಿ, ನಾನು ನಿಮ್ಮ ಜೊತೆಗೆ ಮಾತಾಡಬೇಕಾದ್ರೆ ನಿಮ್ಮ ಪಾಪ ಪರಿಹಾರ ಆಗಬೇಕು. ಯಾಕಂದರೆ ದೇವರು ಪರಿಶುದ್ಧನು, ನಾವು ಪಾಪಿಗಳು. ಯಜ್ಞದ ಮುಖಾಂತರವಾಗಿ ನಾವು ನಮ್ಮ ಪಾಪವನ್ನು ನೀಗಿಸುವಾಗ ದೇವರ ಜೊತೆಯಲ್ಲಿ ನೇರವಾಗಿ ಮಾತಾಡ್ಬೋದು. ದೇವರು ನಮ್ಮ ಜೊತೆಗೆ ಮಾತಾಡ್ಬೋದು, ನಾವು ದೇವ್ರ ಜೊತೆಗೆ ಮಾತಾಡ್ಬೋದು. ಎರಡನೇದಾಗಿ ನಾವೇನು ಧ್ಯಾನ ಮಾಡ್ತಿದ್ವಿ ಅಂದರೆ ದೇವ್ರ ದರ್ಶನ ಗುಡಾರದಿಂದ ದೇವರು ಮಾತಾಡೋದ್ರ ಬಗ್ಗೆ ಒಂದು 7 ಸಂಗತಿಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಎರಡನೇದಾಗಿ ಏನಂತ ಹೇಳಿದ್ರೆ, ಯಜ್ಞವೇದಿ ಮುಖಾಂತರ ಅಷ್ಟೇ ಅಲ್ಲ, ಗಂಗಾಳದ ಮುಖಾಂತರ ದೇವರು ಮಾತಾಡೋದ್ರ ಬಗ್ಗೆ ಎರಡನೇದಾಗಿ ನಾವು ನೋಡ್ಕೊಳ್ಳಿಕ್ಕಿದ್ದೆ. ಗಂಗಾಳ ಅಂತ ಹೇಳ್ಬಿಟ್ಟು ನೋಡುವಾಗ ಒಂದು ತಾಮ್ರದ ಒಂದು ಪಾತ್ರೆ ಇರ್ತಿತ್ತು. ದೇವದರ್ಶನ ಗುಡಾರಕ್ಕೆ ಪ್ರವೇಶ ಮಾಡುವಾಗ ಮೊಟ್ಟ ಮೊದಲನೇದಾಗಿ ಕಾಣಿಸುವಂಥದ್ದು ಯಜ್ಞವೇದಿ. ಆನಂತರ ಒಂದು ಗಂಗಾಳ ಪಾತ್ರೆ ಇರ್ತಿತ್ತು. ಅದರಲ್ಲಿ ನೀರು ಹಾಕಿಬಿಟ್ಟು ಅದರಲ್ಲಿಂದ ಯಾಜಕರು, ಮಹಾಯಾಜಕರು ತಮ್ಮನ್ನು ಶುದ್ಧ ಮಾಡಿಕೊಂಡು ತೊಳ್ಕೊಂಡು ಹೋಗುವಂಥದ್ದು. ಅದನ್ನೇ ದೇವರ ವಾಕ್ಯದಲ್ಲಿ ವಿಮೋಚನ ಕಾಂಡ, ಅದೇ ವಿಮೋಚನ ಕಾಂಡ 30ನೇ ಅಧ್ಯಾಯ, ವಿಮೋಚನ ಕಾಂಡ 30 ಮತ್ತು ಅದರಲ್ಲಿ 17ರಿಂದ 21 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ದೇವರು ಹೇಳ್ತಾರೆ, ನೀವು ನನ್ನ ಕಡೆಗೆ ಬರಬೇಕಾದ್ರೆ, ನನ್ನನ್ನು ಸಂಧಿಸಬೇಕಾದ್ರೆ, ನನ್ನ ದರ್ಶನ ನಿಮಗೆ ಸಿಗಬೇಕಾದ್ರೆ, ನನ್ನ ಸ್ವರ ನೀವು ಕೇಳಿಸ್ಕೋಬೇಕಾದ್ರೆ ಏನು ಮಾಡಬೇಕು? ಮೊಟ್ಟ ಮೊದಲನೇದಾಗಿ ನಿಮ್ಮ ಪಾಪ ಪರಿಹಾರ ಮಾಡ್ಕೋಬೇಕು. ಎರಡನೇದಾಗಿ ದೇವರು ಹೇಳ್ತಿದ್ದಾರೆ ನಮ್ಮ ಜೊತೆಗೆ ಏನಂತ ಹೇಳಿದ್ರೆ, ನಿಮ್ಮನ್ನು ಶುಚಿ ಮಾಡ್ಕೋಬೇಕು. ಪಾಪ ಪರಿಹಾರ ಒಂದು, ನಮ್ಮನ್ನು ನೀರಿನಿಂದ, ಅದು ನೀರಂದರೆ ದೇವರ ವಾಕ್ಯ ಅಂತ ಹೇಳ್ಬೋದು, ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಶುದ್ಧ ಮಾಡ್ಕೊಳ್ಳೋದು. ಒಂದು ಸಾರಿ ಯೇಸು ಸ್ವಾಮಿ ಈ ರೀತಿಯಾಗಿ ಶಿಷ್ಯರಿಗೆ ಹೇಳಿದರು, ನಾನು ನಿಮ್ಮ ಜೊತೆಗೆ ಮಾತನಾಡುವ ಮಾತಿನಿಂದಲೇ ನೀವು ಶುದ್ಧರಾಗಿದ್ದೀರಿ ಅಂತ. ನೋಡ್ರಿ, ಏನಾದರೂ ಕೊಳೆ ಇದ್ದರೆ ಸಾಬೂನು ತೊಗೊಂಡು ನಾವು ಶುದ್ಧ ಮಾಡ್ಕೊಳ್ತೀವಿ, ಪೇಂಟ್ ಇದ್ದರೆ ನಾವು ಪೆಟ್ರೋಲ್ ತೊಗೊಂಡು ಶುದ್ಧ ಮಾಡ್ಕೊಳ್ತೀವಿ, ಪೆನ್ಸಿಲ್ನಲ್ಲಿ ಏನಾದರೂ ಬರೆದರೆ ನಾವು ಎರೇಸರ್, ರಬ್ಬರ್ ತೊಗೊಂಡು ನಾವು ಅದನ್ನು ಒರೆಸಿ ತೆಗಿತೀವಿ. ಆದರೆ ಪಾಪ ಇದ್ದರೆ, ಕಲ್ಮಶ ಇದ್ದರೆ ನಮಗೆ ಹೌದು, ಮೊಟ್ಟ ಮೊದಲನೇದಾಗಿ ಯಜ್ಞದ ಮುಖಾಂತರ ಪರಿಹಾರ. ಆದರೆ ಸಣ್ಣ ಪುಟ್ಟ ಕೆಲವು ವಿಚಾರಗಳು ನಮ್ಮಲ್ಲಿ ಇರ್ತವೆ, ತಪ್ಪಾದ ಮನೋಭಾವನೆಗಳು, ಅದನ್ನೆಲ್ಲ ದೇವರ ವಾಕ್ಯ ಮುಖಾಂತರ ನಮಗೆ ಶುದ್ಧೀಕರಣ, ದೇವರ ಜೊತೆಯಲ್ಲಿ ಮಾತನಾಡಲಿಕ್ಕೆ ಅನುಕೂಲ. ಮೂರನೇದಾಗಿ ದೀಪಸ್ತಂಭದ ಮುಖಾಂತರ ದೇವರು ಮಾತಾಡುವುದು. ಏನಪ್ಪ ಇದು ದೀಪಸ್ತಂಭದ ಮುಖಾಂತರವಾಗಿ ದೇವರು ಮಾತನಾಡುವುದು ಅಂತ ಹೇಳ್ಬಿಟ್ಟು ನೋಡುವಾಗ, ಅದೇ ವಿಮೋಚನ ಕಾಂಡ 25ನೇ ಅಧ್ಯಾಯದಲ್ಲಿ 2 ಮಾತಿದೆ. ಅದನ್ನು ನಿಮಗೋಸ್ಕರವಾಗಿ ಪ್ರಿಯ ವೀಕ್ಷಕರೇ ಓದ್ತೇನೆ. ವಿಮೋಚನ ಕಾಂಡ 25, 31 ಮತ್ತು 42 ವಚನಗಳಲ್ಲಿ ಹೀಗಿದೆ: ಚೊಕ್ಕ ಬಂಗಾರದ ದೀಪಸ್ತಂಭವನ್ನು ಮಾಡಿಸಬೇಕಿದ್ದು ದೇವರು ಹೇಳೋದು. ಆನಂತರ ದೇವರು ಹೇಳ್ತಾರೆ, ಮಾಡಿದ ಮೇಲೆ 40ನೇ ವಚನದಲ್ಲಿ, ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರ ಎಲ್ಲವನ್ನು ಮಾಡಿಸಬೇಕಿದ್ದು. ದೇವರು ಮೋಶೆ ಜೊತೆಯಲ್ಲಿ ಮಾತನಾಡುವಂಥದ್ದು ಹೇಳ್ತಿದ್ದಾರೆ. ಈ ರೀತಿಯಾಗಿ ನೀವು
ದೀಪಸ್ತಂಭವನ್ನು ಬಂಗಾರದಿಂದ ಚಿನ್ನದಿಂದ ಮಾಡಬೇಕಂತ. ಅದು ಕೂಡ ವಿಮೋಚನ ಕಾಂಡದಲ್ಲಿ ಇರುವಂಥ ಒಂದು ವಾಕ್ಯ ಭಾಗ. ವಿಮೋಚನ ಕಾಂಡ 25, 31 ಮತ್ತು 40. ಈ ದೀಪ ಸ್ತಂಭ ಅಂತ ಹೇಳಿದ ಮೇಲೆ ಒಂದು ಮಾತು ನಾನು ಹೇಳಲೇಬೇಕು. ಅದೇನಂತ ಹೇಳಿದ್ರೆ, ದೀಪಸ್ತಂಭ ದೇವರ ಪವಿತ್ರ ಆತ್ಮನಿಗೆ ಸಾಂಕೇತಿಕವಾಗಿದೆ. ದೇವರನ್ನ ಸಂಧಿಸಬೇಕು, ದೇವರ ದರ್ಶನವನ್ನು ಪಡ್ಕೋಬೇಕು, ದೇವರ ಸ್ವರವನ್ನು ಕೇಳಿಸ್ಕೋಬೇಕಂದ್ರೆ ಪವಿತ್ರ ಆತ್ಮನ ಸಹಾಯ. ಹೌದು, ದೇವರ ವಾಕ್ಯ ಬೇಕು, ಹೌದು ದೇವರ ಯಜ್ಞವೇದಿಯ ಅನುಭವ ನಮಗಾಗಬೇಕು, ಗಂಗಾಳ ಪಾತ್ರೆ ಮುಖಾಂತರವಾಗಿ ದೇವರ ವಾಕ್ಯದಿಂದ ಶುದ್ಧೀಕರಣ ಹೊಂದಬೇಕು. ಆದರೆ ಅದೇ ಸಂದರ್ಭದಲ್ಲಿ ಪವಿತ್ರಾತ್ಮನ ಸಹಾಯ ಯಾಕಂತ ಹೇಳಿದ್ರೆ ಪವಿತ್ರ ಆತ್ಮನಿಗೆ ಒಂದು ಹೆಸರು ಸಹಾಯಕನು ಅಂತ ಹೇಳ್ಬಿಟ್ರು. ಅನೇಕ ವರ್ಷಗಳ ಹಿಂದೆ ನಾನು ಕೋಲಾರ್ನಲ್ಲಿದ್ದಾಗ ಒಂದು ಪ್ರಿಂಟಿಂಗ್ ಪ್ರೆಸ್ಸು ಮುದ್ರಣ ತಗೊಂಡು ಅದಕ್ಕೆ ಸಹಾಯಕ ಪ್ರಿಂಟಿಂಗ್ ಪ್ರೆಸ್ ಅಂತ ಹೇಳ್ಬಿಟ್ಟು ಒಂದು ಹೆಸರು ಕೊಟ್ಟು ಪ್ರಿಂಟಿಂಗ್ ಪ್ರೆಸ್ ಕೆಲವು ದಿವಸಗಳಲ್ಲಿ ನಾನು ನಡೆಸ್ತಾ ಇದ್ದೆ. ಹೌದು, ನಮ್ಮ ಆತ್ಮಿಕ ಸಹಾಯಕ ಪವಿತ್ರಾತ್ಮನು. 4ನೇದಾಗಿ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ದೇವರು ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಇಷ್ಟಪಡ್ತಾರಂತೆ. ಅದನ್ನು ನಮ್ಮ ರೀತಿಯಿಂದ ಅಲ್ಲ, ದೇವರ ರೀತಿಯಿಂದ, ನಮ್ಮ ಸ್ಟೈಲ್ನಿಂದ ಅಲ್ಲ, ದೇವರ ಸ್ಟೈಲ್ನಿಂದ, ನಮ್ಮ ವಿಧಾನದಿಂದ ಅಲ್ಲ, ದೇವರ ವಿಧಾನದಿಂದ. ದೇವರು ಮಾತಾಡಬೇಕಾದ್ರೆ ದೇವರ ವಿಧಾನಕ್ಕೆ ಇದೆ. ಅದರ ಪ್ರಕಾರ ನಾವು ಹೋದರೆ ದೇವರು ಮಾತಾಡ್ತಾರೆ. ಇಲ್ಲ ನನ್ನ ಪ್ರಕಾರ ನಾನು ಹೋಗ್ತೀನಿ ಅಂದರೆ ದೇವರು ಮಾತಾಡಲ್ಲ. ನಮ್ಮ ಮಾರ್ಗದಿಂದ ಅಲ್ಲ, ತನ್ನ ಮಾರ್ಗದಿಂದ. ಆದ ಕಾರಣ ದೇವ್ರು ಹೇಳ್ತಾರೆ, ಹೀಗೆಲ್ಲ ಮಾಡ್ರಿ, ಯಾಕೆ ಬೇಕು ಇವೆಲ್ಲ ಅಂತ ನಮ್ಗೆ ಅನಿಸ್ಬೋದು. ಮೋಶೆ ಬಂದು ದೊಡ್ಡ ಇಂಜಿನಿಯರ್ ರೀ. ಯಾಕಂದರೆ ಐಗುಪ್ತ ದೇಶದಲ್ಲಿ ಆ ದಿವಸಗಳಲ್ಲಿ 7 ವಂಡರ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ವಿಶ್ವದ 7 ಅದ್ಭುತಗಳಲ್ಲಿ ಒಂದು ಈ ಐಗುಪ್ತ ದೇಶದ ಪಿರಮಿಡ್. ಭಾಳ ದೊಡ್ಡದು, ಭಾಳ ವಿಚಿತ್ರವಾದದ್ದು, ಭಾಳ ವೈಜ್ಞಾನಿಕವಾದ ರೀತಿಯಲ್ಲಿ ಕೂಡ ಆ ದಿವಸಗಳಲ್ಲಿ ಕಟ್ಟಿದಂಥದ್ದು. ಅಷ್ಟೆಲ್ಲ ಅನುಭವ ಇದ್ದರೂ ಕೂಡ ದೇವರು ಹೇಳ್ತಾರೆ, ನಾನು ಹೇಳ್ದಂಗೆ ನೀನು ಮಾಡಪ್ಪ ಮೋಶೆ, ಇದೆಲ್ಲ ನೀನು ಮಾಡಿದರೆ ನಾನು ನಿನ್ನ ಜೊತೆಗೆ ಮಾತಾಡ್ತೀನಿ. ನೇರವಾಗಿ ದೇವ್ರು ಮಾತಾಡ್ಬೋದು, ಇವೆಲ್ಲ ಬೇಕಾಗಿಲ್ಲ. ಆದರೆ ದೇವ್ರು ಹೇಳ್ದಂಗೆ ನಾವು ಮಾಡಬೇಕ್ರಿ. ಭಾಳ ಪ್ರಾಮುಖ್ಯ. ಒಂದು ಮಾತು ನಾನು ಹೇಳ್ತೀನಿ. ನಾನು ಇನ್ನೊಂದು ಮುಂದಿನ ಸಂದೇಶದಲ್ಲಿ, ಅಧ್ಯಯನದಲ್ಲಿ, ಸಂಚಿಕೆಯಲ್ಲಿ ನಾನು ಹೇಳ್ತೀನಿ. ಆದರೂ ಕೂಡ ಈಗ ಒಂದು ಮಾತು ಹೇಳ್ಬಿಡ್ತೀನಿ. 26 ಸಾರಿ, ಒಂದಲ್ಲ ಎರಡಲ್ಲ, 26 ಸಾರಿ ವಿಮೋಚನ ಕಾಂಡದಲ್ಲಿ ಮಾತ್ರ, ಆ ಪುಸ್ತಕದಲ್ಲಿ ಮಾತ್ರ 26 ಸಾರಿ ಮೋಶೆ ದೇವರು ಹೇಳಿದ ಹಾಗೆ ಮಾಡಿದರು. ಮೋಶೆ ದೇವರು ಹೇಳಿದ ಹಾಗೆ ಮಾಡಿದರು. ಹಾಗಾದರೆ ದೇವರು ಹೇಳಿದಾಗ ನಾವು ಮಾತಾಡುವಾಗ ದೇವರು ನಮ್ಮ ಜೊತೆಗೆ ಮಾತಾಡ್ತಾರೆ. ದೇವರು ಹೇಳಿದ ಹಾಗೆ ನಾವು ಮಾಡಿದರೆ ದೇವರು ನಮಗೆ ತನ್ನ ದರ್ಶನವನ್ನು ಕೊಡ್ತಾರೆ. ದೇವರು ನಮ್ಮ ಜೊತೆಗೆ ತನ್ನ ಅನ್ಯೋನ್ಯತೆಯನ್ನು, ತನ್ನ ಆಶೀರ್ವಾದವನ್ನು, ತನ್ನ ಯೋಜನೆಯನ್ನು ಇವೆಲ್ಲ ವ್ಯಕ್ತಪಡಿಸ್ತಾರೆ. ಯಾವಾಗ ದೇವ್ರು ಹೇಳ್ದಂಗೆ ನಾವು ಮಾಡಬೇಕು ಅಷ್ಟೇ. ಸರಿ, 4ನೇದಾಗಿ ಮೇಜಿನ ಮುಖಾಂತರ ದೇವರು ಮಾತಾಡೋದು. ಮೇಜಿನ ಮುಖಾಂತರ ದೇವರು ಮಾತಾಡೋದು. ದೇವರು ಒಂದು ಮೇಜು ಮಾಡ್ರಪ್ಪ ಅಂತ ಹೇಳಿದರು ಮೋಶೆಗೆ. ಮಾಡಿಬಿಟ್ಟ. ಆ ಮೇಜಿನ ಮೇಲೆ ದೇವರು ಹೇಳಿದಂಥದ್ದು ಏನಂತ ಹೇಳಿದ್ರೆ, ಅದೆಲ್ಲಿದೆ ವಿಮೋಚನ ಕಾಂಡದಲ್ಲಿ, ಅದು ಕೂಡ ಅದು ಇದೆ. ವಿಮೋಚನ ಕಾಂಡ 25ನೇ ಅಧ್ಯಾಯ 23 ಮತ್ತು 30ನೇ ವಚನ. 23 ಮತ್ತು 30ನೇ ವಚನ ನಿಮಗೋಸ್ಕರವಾಗಿ ಓದ್ತೀನಿ, ಕೇಳಿಸ್ಕೊಳ್ಳಿ. ಭಾಳ ಚೆನ್ನಾಗಿದೆ. ಈ ರೀತಿಯಾಗಿದೆ ದೇವರ ವಾಕ್ಯ. ನೀನು ಜಾಲಿ ಮರದಿಂದ ಮೇಜನ್ನು ಮಾಡಿಸ್ಬೇಕು.
ಜಾಲಿ ಮರದಿಂದಲೇ ಯಾಕೆ ಮಾಡಬೇಕು? ಬೇರೆ ರೀತಿಯಿಂದ ಯಾವ ಬೇರೆ ಮರಗಳು ಇರಲಿಲ್ವಾ? ದೇವರು ಹೇಳ್ದಂಗೆ ನಾವು ಕೇಳಬೇಕು, ಆವಾಗ ದೇವರು ಮಾತಾಡ್ತಾರೆ. ನಮ್ಮದೇ ಬುದ್ಧಿ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ನಾವು ಏನಾದರೂ ಮಾಡಲಿಕ್ಕೆ ಹೋದ್ರೆ ದೇವ್ರು ಮಾತಾಡಲ್ಲ. ದೇವ್ರು ತನ್ನ ಉದ್ದೇಶ ತಿಳಿಯಪಡಿಸೋದಿಲ್ಲ. ದೇವರು ತನ್ನ ಅನುಮೋದವನ್ನು ವ್ಯಕ್ತಪಡಿಸೋದಿಲ್ಲ. ಅನುಮೋದ ಅಂದರೆ ದೇವರ ಒಂದು ಅಂಗೀಕಾರ. ಕೆಲವು ಸಾರಿ ಸಾಹೇಬ್ರ ಹತ್ರ ಸಹಿ ಹಾಕ್ಕೊಂಬನ್ರಿ ಅಂತ ಹೇಳ್ಬಿಟ್ಟು ಒಂದು ಸೀಲ್ ಹಾಕ್ತಾರಲ್ಲ, ಆ ರೀತಿಯಾಗಿ ದೇವರು ಒಂದು ಅನುಮೋದವನ್ನು ನಮಗೆ ಕೊಡಬೇಕಾದ್ರೆ ದೇವ್ರು ಹೇಳ್ದಂಗೆ ಮಾಡಬೇಕು. ಜಾಲಿ ಮರ ಅಂದರೆ ಜಾಲಿ ಮರ, ಮೇಜನ್ ಮಾಡಿಸ್ಬೇಕಾದು 2 ಮೊಳ ಇರಬೇಕು. ಯಾಕೆ 3 ಮೊಳ ಇದ್ರೆ ಏನು? ಇಲ್ಲ, ದೇವ್ರು ಹೇಳ್ದಂಗೆ ಮಾಡಿ ಅಷ್ಟೇ. 2 ಮೊಳ ಉದ್ದವಾಗಿಯೋ 1 ಮೊಳ ಅಗಲವಾಗಿಯೋ 1 ಮೊಳ ಅಗಲ. ನೋಡ್ರಿ, ಯಾಕೆ 2 ಮೊಳ ಉದ್ದ 2 ಮೊಳ 2 ಅಗಲ ಕೂಡ ಇಟ್ಕೋಬೋದಲ್ಲ? ಇಲ್ಲ, ದೇವ್ರು ಹೇಳ್ದಂಗೆ ನಾವು ಮಾಡಬೇಕು. ಆ ರೀತಿಯಾಗಿ ಮಾಡಬೇಕು. ಆಮೇಲೆ 1.5 ಮೊಳ ಎತ್ತರವಾಗಿರ್ಬೇಕು. ಯಾಕೆ 1.5? 2 ಇಟ್ಕೊಳ್ಳೋಣ? ಇಲ್ಲ, ದೇವ್ರು ಹೇಳ್ದಂಗೆ ನಾವು ಮಾಡಬೇಕು. ಅದಕ್ಕೆ ಚೊಕ್ಕ ಬಂಗಾರದ ತಗಡುಗಳನ್ನು ಹೊದಿಸ್ಬೇಕು. ಯಾಕೆ ಬೆಳ್ಳಿ ಹೊದಿಸ್ಕೋಬಾರ್ದು? ದೇವ್ರು ಹೇಳ್ದಂಗೆ ಮಾಡಬೇಕು. ದೇವ್ರು ಚಿನ್ನ ಅಂದರೆ ಬಂಗಾರ ಅಂತ ಹೇಳಿದ್ರೆ ದೇವ್ರ ಬಂಗಾರದ ತಗಡನ್ನೇ ನಾವು ಬಂಗಾರದ ಚಿನ್ನದ ತಗಡುಗಳನ್ನು ಹೊದಿಸಿ ನೋಡ್ರಿ. ಈ ರೀತಿಯಾಗೆಲ್ಲ ಹೇಳಿಬಿಟ್ಟು 30ನೇ ವಚನದಲ್ಲಿ ಈ ರೀತಿಯಾಗಿ ದೇವರೊಂದು ಮಾತನ್ನು ಹೇಳ್ತಾರೆ. ಯಾವಾಗಲೂ ಆ ಮೇಜಿನ ಮೇಲೆ ನನ್ನ ಸಮ್ಮುಖದಲ್ಲಿಯೇ ಇಟ್ಟಿರಬೇಕು. ಏನು? ರೊಟ್ಟಿಗಳು. ಈ ರೊಟ್ಟಿ ಕೂಡ ಏನಾಗ್ತದೆ, ಏನು ತೋರಿಸ್ತದೆ? ಇವೆಲ್ಲವೂ ಕೂಡ ಒಂದು ರೀತಿಯಿಂದ ಯೇಸು ಕ್ರಿಸ್ತನನ್ನು ಸೂಚಿಸುವಂಥದ್ದಾಗಿದೆ. ಪ್ರವಾದನೀಯವಾಗಿ ಯಜ್ಞವೇದಿ ಯೇಸು ಕ್ರಿಸ್ತನು ನಮಗಾಗಿ ಯಜ್ಞವಾದದ್ದು. ಗಂಗಾಳ ಪಾತ್ರೆ ಯೇಸು ಕ್ರಿಸ್ತನು ತನ್ನ ಮಾತಿನ ನಮ್ಮನ್ನು ಶುದ್ಧ ಮಾಡುವಂಥದ್ದು. ದೀಪಸ್ತಂಭ ಯೇಸು ಕ್ರಿಸ್ತನು ತನ್ನ ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮನ್ನು ನಡೆಸುವಂಥದ್ದು. ಮೇಜಿನ ಮುಖಾಂತರ ದೇವರು ಮಾತಾಡುವುದಂತ ಹೇಳಿದ್ರೆ ಯೇಸು ಕ್ರಿಸ್ತನು ನಮ್ಮ ಜೊತೆಯಲ್ಲಿ ಅನ್ಯೋನ್ಯತೆ, ವಾಕ್ಯದೊಂದಿಗೆ ಅನ್ಯೋನ್ಯತೆ ಹೊಂದುವುದು. ಯಾಕೆ? ದೇವರು ತನ್ನ ದರ್ಶನ ಕೊಟ್ಟು ದೇವರು ನಮ್ಮ ಜೊತೆಯಲ್ಲಿ ಮಾತಾಡಿ ದೇವರು ನಮ್ಮ ಜೊತೆಗೆ ಹತ್ತಿರವಾದ ಆತ್ಮಿಕ ಸಂಬಂಧ ಇಟ್ಕೊಳ್ಬೇಕಂತ ಹೇಳ್ಬಿಟ್ಟು ದೇವ್ರು ಮಾತಾಡ್ತೇವ್ರಿ. ನಾನು ಒಂದು ಗ್ರೂಪ್ ಮಾಡಿದ್ದೆ ಹೋದ ವಾರನೇ. ಒಂದು 2, 3, 4 ವರ್ಷಗಳಿಂದ ಮಾಡಿದ್ರಿ. ಆದರೆ 40 ಜನ ಇದ್ರು ಆ ಗ್ರೂಪ್ನಲ್ಲಿ. ಆದರೆ ಹೆಚ್ಚಿನ ಅಂಶ ಜನರು ಏನೂ ಮಾತಾಡ್ತಿರಲಿಲ್ಲ, ಏನು ಮಾತೇ ಇಲ್ಲ, ಚಟುವಟಿಕೆನೇ ಇಲ್ಲ. ಆದ ಕಾರಣ ಹೋದ ವಾರ ಎಲ್ಲರನ್ನ 40 ಜನರು ಸುಮಾರು ತೆಗೆದುಬಿಟ್ಟು ಆ ಗ್ರೂಪನ್ನೇ ನಾನು ಕ್ಲೋಸ್ ಮಾಡಿಬಿಡೋಣ ಅಂದ್ಕೊಂಡಿದ್ರಿ. ಯಾಕಂತ ಹೇಳಿದ್ರೆ ಸಂಪರ್ಕ, ಮಾತು, ಅನ್ಯೋನ್ಯತೆ, ಮೇಜು, ರೊಟ್ಟಿ ಅಂದರೆ ವಾಕ್ಯ, ಇದು ಇದ್ರೇ ಏನಾಗ್ತದೆ, ಒಂದು ಒಳ್ಳೆಯ ಒಂದು ಸಂಬಂಧ ಇರ್ತದೆ ರೀ. ಸರಿ, 5ನೇದಾಗಿ ನಾವೇನು ನೋಡ್ತಾ ಇದ್ದೀವಿ? ದೇವ ದರ್ಶನ ಗುಡಾರದಿಂದ ದೇವ್ರು ಮಾತಾಡೋದ್ರ ಬಗ್ಗೆ ನೋಡ್ತಾ ಇದ್ದೀವಿ. ಆದ ಕಾರಣ 5ನೇದಾಗಿ ಧೂಪವೇದಿಯ ಮುಖಾಂತರ ದೇವರು ಮಾತಾಡೋದು. ಧೂಪವೇದಿ, ಹೌದು, ಒಂದು ಧೂಪವೇದಿ ಇತ್ತು. ಧೂಪವೇದಿಯ ಮುಖಾಂತರ ದೇವರು ಮಾತಾಡೋದು. ದೇವರು 101 ರೀತಿಯಿಂದ ದೇವರು ಮಾತಾಡ್ಬೋದು. ಆದ ಕಾರಣ ದೇವರೇ ನೀನು ಹೀಗೆ ಮಾತಾಡ್ಬೇಕು, ಹಾಗೆ ಮಾತಾಡ್ಬೇಕಂತ ನಾವು ಹೇಳಂಗಿಲ್ರಿ. ಯಾಕಂದರೆ ಆತನ ಬಾಸ್, ನಾವೆಲ್ಲ ಆತನು ಸೃಷ್ಟಿಕರ್ತನು, ನಾವು ಸೃಷ್ಟಿಗಳು. ಸೃಷ್ಟಿಕರ್ತನು ತನ್ನ ರೀತಿಯಲ್ಲಿ, ತನ್ನ ಶೈಲಿಯಲ್ಲಿ, ತನ್ನ ವಿಧಾನದಲ್ಲಿ, ತನ್ನ ಮಾದರಿಯಲ್ಲಿ ಹೀಗೆ ಮಾಡ್ರಪ್ಪ ಅಂತ ಹೇಳಿದಾಗ ನಾವೇನು ಮಾಡಬೇಕು? ನಾವು ಮಾಡಬೇಕ್ರಿ. ಈ ಆರ್ಮಿಯಲ್ಲಿ ಕೆಲವರು ಸಾರಿ ನನ್ನ ಸ್ನೇಹಿತರೊಬ್ಬರು, ನನ್ನ ಆತ್ಮಿಕ ನಾಯಕರು ಒಬ್ಬರು ಆರ್ಮಿಯಲ್ಲಿ ಇದ್ದರು. ಅಂದರೆ ಅವರು ಲೆಫ್ಟಿನೆಂಟ್ ಕಮಾಂಡರ್ ಆಗಿ ನೌಕಾದಳದಲ್ಲಿ ಇದ್ದರು. ಅವರೊಂದು ಮಾತು ಹೇಳಿದರು, ಇನ್ನೂ ನೆನಪಿದೆ ನನಗೆ. ಅದೇನೆಂದರೆ, ಯಾರಾದರೂ ಅವರ ಬಾಸ್,
ಅವರ ಮೇಲಧಿಕಾರಿಗಳು ಏನಾದರೂ ಒಂದು ಪ್ರಶ್ನೆ ಕೇಳಿದರೆ ಗೊತ್ತಿಲ್ಲ ಅಂತ ಹೇಳಬಾರ್ದಂತೆ. ಆಯ್ತು ಸರ್, ನಾನು ಮಾಡಲಿಕ್ಕೆ ಯತ್ನ ಮಾಡ್ತೀನಿ, ನಾನು ವಿಚಾರಿಸಿ ಮಾಡ್ತೀನಿ ಸರ್, ಆಯ್ತು ಸರ್ ಮಾಡ್ತೀನಿ ಸರ್ ಅನ್ಬೇಕೇ ವಿನಃ ನನಗೆ ಗೊತ್ತಿಲ್ಲ ಸರ್ ಅಂತ ಹೇಳಲಿಕ್ಕೆ ಹೋಗಬಾರ್ದಂತೆ. ಸರಿ, ಅದೊಂದು ವಿಚಾರ. ಆದ ಕಾರಣ ದೊಡ್ಡ ಬಾಸು ನಮ್ಮ ದೇವರು ನಮಗೆ ಕೆಲವು ವಿಚಾರಗಳನ್ನು ಹೇಳುವಾಗ ನಾವು ಧೂಪ ವೇದಿಯ ಮುಖಾಂತರ, ಅದು ಕೂಡ ಇದೇ ವಿಮೋಚನ ಕಾಂಡ, ಇದು ಕೂಡ ವಿಮೋಚನ ಕಾಂಡನೇ, ಆದರೆ 30ನೇ ಅಧ್ಯಾಯ 1 ಮತ್ತು 10ನೇ ವಚನದಲ್ಲಿ ದೇವರು ಏನು ಮಾಡ್ತಾರೆ, ಒಂದು ಧೂಪ ವೇದಿ ಮಾಡಿರಿ. ಇದು ಯಾವುದಕ್ಕೆ ಸಾಂಕೇತಿಕವಾಗಿದೆ ಅಂತ ಹೇಳಿದರೆ, ನಮ್ಮ ಪ್ರಾರ್ಥನೆಗೆ, ನಮ್ಮ ಪ್ರಾರ್ಥನೆ ಒಂದು ಧೂಪದೋಪಾದಿಯಲ್ಲಿ ದೇವರ ಹತ್ರ ಹೋಗ್ಬೇಕು. ಆದ ಕಾರಣ ದೇವ ದರ್ಶನ ನಮಗೆ ಕೊಡಬೇಕಾದ್ರೆ ನಾವು ಮಾತಾಡಬೇಕಂತೆ. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ, ದೇವ್ರು ನಮ್ಮ ಜೊತೆಗೆ ಮಾತಾಡಬೇಕಾದ್ರೆ ನಾವು ದೇವ್ರ ಜೊತೆಗೆ ಮಾತಾಡ್ಬೇಕಂತ್ರಿ. ಇದೇನಪ್ಪ ಇದು ಹೀಗೆ ಹೇಳ್ತಿದ್ದಾರೆ, ದೇವರಷ್ಟೇ ಮಾತಾಡಬೇಕು? ಇಲ್ಲ, ನಾವು ಮಾತಾಡಬೇಕು. ಅದೇ ಧೂಪವೇದಿ ತೋರಿಸುವಂಥದ್ದು. ಇನ್ನೊಂದು ವಿಷಯ ಇದೆ ರೀ, ಇದನ್ನು ನಾನು ಒಂದು ಸುಮಾರು 7 ತಾಸು ಮಾತಾಡಬಲ್ಲೆ. ನಮ್ಮ ಮನೆಯಲ್ಲಿ ಒಂದು ಸಾರಿ ಒಂದು ಕೂಟ ಇಟ್ಕೊಂಡು ಇದನ್ನೇ, ಈ ಒಂದು ವಿಷಯನೇ 7 ತಾಸು ಮಾತಾಡಿದೆ. ಅದೇನಂದರೆ, ತೆರೆ ಹರಿದಿದ್ದರ ಮುಖಾಂತರ ದೇವರು ಮಾತಾಡುವುದು. ತೆರೆ ಹರಿದಿದ್ದರ ಮುಖಾಂತರ ದೇವರು ಮಾತಾಡೋದು ಹೌದ್ರಿ. ಈ ಬಗ್ಗೆ ನಾನು ಒಂದು ಮಾತು ಹೇಳಲೇಬೇಕು. ಇದು ಕೂಡ ವಿಮೋಚನ ಕಾಂಡದಲ್ಲಿ ಇರುವಂಥದ್ದೇ, 26ನೇ ಅಧ್ಯಾಯ ವಿಮೋಚನ ಕಾಂಡ, ಅದೇ ಪುಸ್ತಕ. ಆದರೆ ಅಧ್ಯಾಯ ಬೇರೆ. 26ನೇ ಅಧ್ಯಾಯ ಮತ್ತು 33ನೇ ವಚನದಲ್ಲಿ ಈ ತೆರೆ ಬಗ್ಗೆ ಇದೆ ರೀ. ಪವಿತ್ರ ಸ್ಥಳಕ್ಕೂ ಮಹಾಪವಿತ್ರ ಸ್ಥಳಕ್ಕೂ ನಡುವೆ ಈ ತೆರೆ ಇತ್ತು. ಆ ತೆರೆ ಹರಿದಿದ್ರ ಮುಖಾಂತರ ದೇವ್ರೇನು ಮಾತಾಡ್ತಾರೆ, ಬನ್ನಿರಿ ನನ್ನ ಸಮ್ಮುಖಕ್ಕೆ ಬಂದುಬಿಡ್ರಿ, ಇದುವರೆಗೆ ಅಡ್ಡಿಯಾಗಿದ್ದಂಥ ಆ ಒಂದು ತೆರೆ ಹರಿಯೋಣವಾಗಿದೆ, ಸ್ವಾಗತ ಅಂತ ಹೇಳ್ಬಿಟ್ಟು ದೇವರು ಮಾತನಾಡ್ತಾ ಇದ್ದಾರೆ. ಕೊನೆಯದಾಗಿ ಇನ್ನೊಂದು ವಿಷಯ ಕೂಡ ನಾನು ಹೇಳಿ ಮುಗಿಸ್ತೇನೆ ರೀ. ಅದೇನಂತ ಹೇಳಿದ್ರೆ, ಮಂಜೂಷದ ಮುಖಾಂತರ ದೇವರು ಮಾತಾಡುವುದು. ಮಂಜೂಷ, ಈ ಬಗ್ಗೆ ಕೂಡ ಭಾಳ ವಿಷಯಗಳು ಮಂಜೂಷದ ಮುಖಾಂತರ ದೇವರು ಮಾತಾಡುವುದು. ಮಂಜೂಷ ಅಂತ ಹೇಳ್ಬಿಟ್ಟು ಒಂದು ಉಪಕರಣ ಮಹಾಪವಿತ್ರ ಸ್ಥಳದಲ್ಲಿ ಇತ್ತು. ಅದನ್ನು ವಿಮೋಚನ ಕಾಂಡ 25ನೇ ಅಧ್ಯಾಯ 10 ಮತ್ತು 22ನೇ ವಚನದಲ್ಲಿ ದೇವರ ಸನ್ನಿಧಾನವನ್ನು ಸೂಚಿಸುವಂಥ ಮಂಜೂಷ. ಅದಕ್ಕೆ ಇನ್ನೊಂದು ಹೆಸರು ಇದೆ, ಒಡಂಬಡಿಕೆಯ ಮಂಜೂಷ. ವಾವ್! ದೇವರೊಂದು ಒಡಂಬಡಿಕೆ ನಮ್ಮ ಜೊತೆಯಲ್ಲಿ ಮಾತಾಡ್ಕೊಂಡು ದೇವರು ಹೇಳ್ತಾರೆ, ನಾನು ದರ್ಶನ ಕೊಡ್ತೇನೆ, ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು. ಅವ್ರು ಹೇಳ್ದಂಗೆ ನಾವು ಮಾತಾಡುವಾಗ ದೇವರ ಸ್ವರವನ್ನು ನಾವು ಕೇಳಿಸ್ಕೋಬೋದು. ಈ ಭೂಲೋಕದಲ್ಲಿ ಆತನ ಯೋಜನೆ ಅಂತ ತಿಳ್ಕೊಳ್ಬೋದು. ಆ ರೀತಿಯಾಗಿರುವಂತೆ ದೇವ್ರು ಸಹಾಯ ಮಾಡಲಿ. ಸಾಧ್ಯವಾದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ, ಬರೆದಿಟ್ಕೊಳ್ರಿ, ಧ್ಯಾನ ಮಾಡಿರಿ, ನಮ್ಮ ಜೊತೆಗೆ ಸಂಪರ್ಕಿಸಿರಿ. ಇದರ ಜೊತೆಯಲ್ಲಿ ಕೂಡ ಈ ಬಗ್ಗೆ ನೀವು ಚರ್ಚಿಸಿರಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ಪ್ರಿಯ ವೀಕ್ಷಕರನ್ನು ನೀನು ಆಶೀರ್ವದಿಸು, ಅವ್ರ ಜೊತೆಯಲ್ಲಿ ಮಾತನಾಡು, ಅವರ ಅವಶ್ಯಕತೆಗಳನ್ನು ನೆರವೇರಿಸು. ನೀನು ಮಹಿಮೆಯವಂತ ಹಾಗೆ ಮಾಡ್ತಿದ್ದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ತಂದೆಯೇ, ಆಮೇಲೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.